ಜಯಲಲಿತಾ ಸೀರೆ ಕಿರೀಟ ಚಿನ್ನಾಭರಣ ವಜ್ರ ವಾಪಸ್. ಕಿರೀಟ ಚಿನ್ನಾಭರಣ ವಜ್ರ ತಮಿಳುನಾಡಿಗೆ ವಾಪಸ್ ಕೊಡಲಾಗಿದೆ. ಸರ್ಕಾರದ ವಶಕ್ಕೆ ಜಯಲಲಿತಾಗೆ ಸಂಬಂಧಿಸಿದ ವಸ್ತುಗಳನ್ನು ನೀಡಲಾಗಿದೆ. ತಮಿಳುನಾಡಿನ ಸರ್ಕಾರದ ವಶಕ್ಕೆ ಒಟ್ಟು 27 ಕೆಜಿ ಚಿನ್ನಾಭರಣದ ವಸ್ತುಗಳು ನೀಡಲಾಗಿದ್ದು 11,344 ರೇಷ್ಮೆ ಸೀರೆ ಸೇರಿ ಹಲವು ವಸ್ತುಗಳು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಬೆಲೆ ಬಾಳುವ ವಸ್ತುಗಳನ್ನು ಈಗ ತಮಿಳುನಾಡಿನ ಸರ್ಕಾರದ ಸುಪರ್ದಿಗೆ ನೀಡಲಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಅದೆಲ್ಲವೂ ಕೂಡ ಜಯಲಲಿತಾ ಅವರ ಚಿನ್ನಾಭರಣಗಳು. ಈ ಬಗ್ಗೆ ಸದ್ಯ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಎಸ್ಪಿಪಿ ಕಿರಣ್ ಜವಳಿ. ತಮಿಳುನಾಡು ಸರ್ಕಾರಕ್ಕೆ ಚಿನ್ನಾಭರಣವನ್ನು ಮರಳಿ ಕೊಡುವ ಆದೇಶವಾಗಿದೆ. ಈ ಹಿನ್ನೆಲೆ ಸರ್ಕಾರದ ಸುಪರ್ದಿಗೆ ಅವುಗಳನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೀರೆ, ಫ್ರಿಡ್ಜು, ಚಪ್ಪಲಿ ಅಂತ ಬರೆದಿದ್ರು. ತಮಿಳುನಾಡು ವಿಜಿಲೆನ್ಸ್ ಅಧಿಕಾರಿಗಳು ಬಂದಿದ್ರು. ಅವರ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡಲಾಗಿದ್ದು ಒಟ್ಟು 11,344 ರೇಷ್ಮೆ ಸೀರೆ, 10 ಟಿವಿ, 12 ಫ್ರಿಡ್ಜು, 8 VCR ಮತ್ತು 1 ವಿಡಿಯೋ ಕ್ಯಾಮರಾ, 4 CD ಪ್ಲೇಯರ್ಸ್, 2 ಆಡಿಯೋ ಡೆಕ್ಸ್, ಇನ್ನು 24 ಟೇಪ್ ರೆಕಾರ್ಡಿಂಗ್, 1040 ವಿಡಿಯೋ ಕ್ಯಾಸೆಟ್ಗಳು, 5 ಕಬ್ಬಿಣದ ಲಾಕರ್ಸ್ಗಳನ್ನು ಸರ್ಕಾರದ ಸುಪರ್ದಿಗೆ ನೀಡಲಾಗಿದೆ. ಇದರ ಜೊತೆಗೆ ಮಾಜಿ ಸಿಎಂ ಜಯಲಲಿತಾಗೆ ಸಂಬಂಧಪಟ್ಟ ಒಟ್ಟು 27 ಕೆಜಿ ವಸ್ತುಗಳನ್ನು ಸರ್ಕಾರದ ಸುಪರ್ದಿಗೆ ಕೊಡಲಾಗಿದ್ದು, ಸೀಸ್ ಮಾಡಿದ ಬಸ್ ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. 1526 ಎಕರೆ ಜಾಗ, ತಾಂಜಾವೂರು ಸೇರಿದಂತೆ ಬೇರೆ ಬೇರೆ ಕಡೆ ಜಮೀನು ಇದೆ. ಅದನ್ನು ಕೂಡ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಡಾಬು, ಖಡ್ಗ, 1 ಕೆಜಿ ಚಿನ್ನದ ಕಿರೀಟ, ಗೋಲ್ಡ್ ವಾಚು, ಪೆನ್ನು, ಸೀರೆ ಸೇರಿ ಒಟ್ಟು 1606 ವಸ್ತುಗಳನ್ನು ನೀಡಲಾಗಿದೆ. ಒಟ್ಟು 25 ಕಿಲೋ ಚಿನ್ನಾಭರಣ ಮತ್ತು ವಜ್ರ, 1 ಕೆಜಿ ವಜ್ರ ಮತ್ತು 85 ಲಕ್ಷದಂತೆ ಒಟ್ಟು 300ರಿಂದ 350 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಚಿನ್ನಾಭರಣವನ್ನು ಸರ್ಕಾರದ ಸುಪರ್ದಿಗೆ ನೀಡಲಾಗಿದೆ ಅಂತ ಕಿರಣ್ ಜವಳಿ ಹೇಳಿದ್ದಾರೆ.